ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ನಿರ್ದಿಷ್ಟವಾದಂತಹ ಗುರಿ ಇರುತ್ತೆ. ಹಾಗೆ ಆ ಗುರಿಯನ್ನ ತಲುಪೋದಕ್ಕೆ ನಮ್ಗೆಲ್ರಿಗೂ ಮಾರ್ಗದರ್ಶನವನ್ನ ನೀಡೋದಕ್ಕೆ ಗುರು ಇರಲೇಬೇಕು. ಸೊ ನನ್ನೆಲ್ಲ ಗುರುಗಳಿಗೆ ಹಾಗೆ ನನ್ನ ಪ್ರತಿ ಹೆಜ್ಜೆಯಲ್ಲೂ ನನ್ನ ಜೊತೆಯಾದಂತಹ ನನ್ನ ಫ್ಯಾಮಿಲಿ ಅಪ್ಪ ಅಮ್ಮಂಗೆ ಅಷ್ಟೇ ಅಲ್ಲದೆ ನನ್ನ ಲೈಫಲ್ಲಿ ನನಗೆ ಪ್ರತಿ ಸ್ಟೆಪ್ಪಲ್ಲೂ ಸಜೆಷನ್ ಕೊಡ್ತಾ ಯಾರ್ಯಾರು ಸಜೆಷನ್ ಕೊಟ್ಟಿದ್ದಾರಲ್ಲ ಅವರೆಲ್ಲ ಮಾರ್ಗದರ್ಶಕರಿಗೆ ಹ್ಯಾಪಿ ಗುರು ಪೂರ್ಣಿಮಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಗುರು ಪೂರ್ಣಿಮೆಯ ಮಹತ್ವವೇನು, ನಮ್ಮ ಸನಾತನ ಧರ್ಮದಲ್ಲಿ ಇದಕ್ಕಿರೋ ಪ್ರಾಮುಖ್ಯತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಬಿಫೋರು ಗೊತ್ತಾಯ್ತಲ್ಲ, ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಹೊಸದಾಗಿ ಏನೇ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿರಿ. ಸೊ ಕೊನೆಯದಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಸೊ ನಮ್ಮ ಸನಾತನ ಧರ್ಮದಲ್ಲಿ ಗುರು ಪೂರ್ಣಿಮೆಯು ಹಿಂದೂಗಳಿಗೆ ಬಹಳ ಮುಖ್ಯವಾದಂತಹ ದಿನವಾಗಿದೆ. ಈ ದಿನವು ಗುರು ಅಥವಾ ಬೋಧಕರನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಾಮುಖ್ಯವಾಗಿ ಅವರನ್ನ ಸ್ಮರಿಸೋದಕ್ಕೋಸ್ಕರ ಅಂತಾನೆ ಈ ಗುರು ಪೂರ್ಣಿಮೆ. ನಮ್ಮೆಲ್ಲರ ಜೀವನದಲ್ಲಿ ಬಂದೋದಂತಹ ಗುರು ಆಗಿರ್ಬೋದು, ಮಾರ್ಗದರ್ಶಕರಾಗಿರ್ಬೋದು, ಬೋಧಕರಾಗಿರ್ಬೋದು, ಅವರೆಲ್ಲರನ್ನ ಸ್ಮರಿಸೋದಿಕ್ಕಂತಾನೆ ಈ ಗುರು ಪೂರ್ಣಿಮೆಯನ್ನ ಆಚರಿಸಲಾಗುತ್ತೆ. ಈ ಶುಭ ದಿನದಂದು ನಮ್ಮ ಜನರು ಏನ್ ಮಾಡ್ತಾರೆ ಅಂತ ಅಂದ್ರೆ ತಮ್ಮ ಗುರುವನ್ನ ಪೂಜಿಸ್ತಾರೆ. ಮತ್ತೆ ದೃಕ್ ಪಂಚಾಂಗದ ಪ್ರಕಾರ ಗುರು ಪೂರ್ಣಿಮೆಯನ್ನು ಆಷಾಢ ಮಾಸದ ಪೂರ್ಣಿಮಾ ತಿಥಿಯಂದು ಅಂದ್ರೆ ಆಷಾಢ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ದಿನದಂದು ಈ ಗುರು ಪೂರ್ಣಿಮೆಯನ್ನ ಆಚರಿಸಲಾಗುತ್ತದೆ. ಸೊ ಈ ವರ್ಷ ನಾರ್ಮಲ್ ಆಗಿ ನಿಮ್ಗೆಲ್ರಿಗೂ ಗೊತ್ತು, ಜುಲೈ 21ಗೆ ಈ ಗುರು ಪೂರ್ಣಿಮೆಯನ್ನ ಆಚರಿಸಲಾಗ್ತದೆ. ಅಂದ್ರೆ ಅದು ಸ್ಪೆಸಿಫಿಕ್ ಇದೇ ಡೇಟ್ ಅಂತ ಇಲ್ಲ, 21ಗೆ ಅಂತ. ಆ ಆಷಾಢ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ಏನ್ ಬರುತ್ತಲ್ಲ, ಆ ಹುಣ್ಣಿಮೆ ದಿನದಂದು ನಾವೇನ್ ಮಾಡ್ತೀವಿ, ಗುರು ಪೂರ್ಣಿಮೆಯನ್ನ ಆಚರಿಸಲಾಗುತ್ತದೆ. ಗುರು ಪ್ರತಿಯೊಬ್ಬರ ವ್ಯಕ್ತಿಗೂ ಸರಿಯಾದ ದಾರಿಯನ್ನ ತೋರಿಸುವಂತ ಒಬ್ಬ ವ್ಯಕ್ತಿ. ಗುರುಗಳು ತಮ್ಮ ಪಾಠ ಮತ್ತು ಬುದ್ಧಿವಂತಿಕೆಯಿಂದ ಜಗತ್ತನ್ನು ನಿರಂತರವಾಗಿ ಬೆಳೆಸುವಂತಹ ಏಕೈಕ ವ್ಯಕ್ತಿ. ಸೊ ನಾವು ಇಂಗ್ಲಿಷಲ್ಲಿ ಒಂದು ಗಾದೆ ಹೇಳ್ತೀವಿ, ಟೀಚಿಂಗ್ ಇಸ್ ಅ ಪ್ರೊಫೆಷನ್ ದಟ್ ಕ್ಯಾನ್ ಕ್ರಿಯೇಟ್ ಆಲ್ ಅದರ್ ಪ್ರೊಫೆಷನ್ ಅಂತ. ಅಂದ್ರೆ ಈ ಬೋಧನೆ ಅನ್ನೋದೇನಿದೆಯಲ್ಲ, ಗುರು ಅನ್ನೋನು ತಾನು ಗುರು ಆಗಿರ್ಬೋದು, ಇಂಜಿನಿಯರು ಡಾಕ್ಟರ್ ಆಗೋಕ್ಕಾಗದೆ ಇರ್ಬೋದು, ಆ ಗುರು ಅಂತ 100 ಇಂಜಿನಿಯರ್ನ ಅಂತ 100 ಡಾಕ್ಟರ್ನ ಸೃಷ್ಟಿಸಬಲ್ಲ ಅಂತ. ಗುರು ಓರ್ವ ವ್ಯಕ್ತಿ ಅಂದ್ರೆ ಒಬ್ಬ ವ್ಯಕ್ತಿಗೆ ಸದಾಚಾರದ ಮಾರ್ಗವನ್ನ ಅಂದ್ರೆ ಒಳ್ಳೆಯದನ್ನ ಅನುಸರಿಸ್ಬೇಕು, ಅವನು ಒಳ್ಳೆ ದಾರಿಯಲ್ಲಿ ನಡಿಬೇಕು ಅಂತ ಅವನನ್ನ ಪ್ರೋತ್ಸಾಹಿಸ್ತಾನೆ. ಅವನ ವಿದ್ಯಾರ್ಥಿಯ ಪ್ರತಿ ಜೀವನದ ಹಂತದಲ್ಲೂ ಅವನಿಗೆ ಮಾರ್ಗದರ್ಶನ ಆಗಿರ್ತಾನೆ. ಯಾವುದೇ ಸ್ವಾರ್ಥವಿಲ್ಲದೆ ತನಗೆ ತಿಳಿದಂತಹ ಪಾಠವನ್ನ ಆ ವಿದ್ಯಾರ್ಥಿಗಳಿಗೆ ಅವನು ತಿಳಿಸ್ಕೊಡ್ತಾನೆ. ಅವರು ಉತ್ತಮ ಮನುಷ್ಯರಾಗಲು ಕೂಡ ಅವರಿಗೆ ಸಹಾಯ ಮಾಡ್ತಾನೆ. ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಕೂಡ ಗುರು ಕಲಿಸ್ತಾನೆ. ನಮ್ಮ ಜೀವನವನ್ನು ಅತ್ಯಂತ ಆಳವಾದ ಆಧ್ಯಾತ್ಮಿಕ ತಿಳುವಳಿಕೆಯೊಂದಿಗೆ ಗುರುಗಳು ಬೆಳೆಸ್ತಾರೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅಪ್ಪ ಅಮ್ಮ ಮನೆಯಲ್ಲಿ ತಿದ್ದಿದ್ರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಒಬ್ಬ ಗುರು ತಿದ್ದುತ್ತಾನೆ. ಒಂದು ಮೂರ್ತಿಯನ್ನ ಕೆತ್ತೋದಕ್ಕೆ ಶಿಲ್ಪಿ ಹೇಗೆ ಬೇಕೋ ಅದೇ ರೀತಿ ಒಬ್ಬ ವಿದ್ಯಾರ್ಥಿಯನ್ನ ಒಂದು ಶಿಲೆಯನ್ನಾಗಿ ಮಾಡೋದಕ್ಕೆ, ಒಳ್ಳೆ ಮನುಷ್ಯನನ್ನಾಗಿ ಮಾಡೋದಕ್ಕೆ ಪ್ರತಿಯೊಬ್ಬರ ಲೈಫಲ್ಲೂ ಒಂದಲ್ಲ ಒಂದು ರೀತಿಯಾಗಿ ಗುರುಗಳು ಬಂದಿರ್ತಾರೆ. ಏಕಲವ್ಯ ಗುರುಗಳಿಲ್ಲದೆ ಇರ್ಬೋದು, ಆ ಗುರುಗಳನ್ನ ಇದ್ದಾರೆ ಅಂತ ಅನ್ಕೊಂಡು, ಆ ಗುರುಗಳ ಒಂದು ಮಾರ್ಗದರ್ಶನ ನನ್ಗಿದೆ ಅಂತ ಅನ್ಕೊಂಡು ಮನಸ್ಸಲ್ಲಿ ಗುರುವನ್ನ ಇಟ್ಕೊಂಡು ಕಲ್ತ. ಸೊ ಹಾಗೆ ಪ್ರತಿಯೊಬ್ಬರ ಲೈಫಲ್ಲೂ ಒಬ್ಬ ಮಾರ್ಗದರ್ಶಕರು, ಗುರು ಅಂತ ಇದ್ದೇ ಇರ್ತಾರೆ. ಹಿಂದೂ ಪುರಾಣಗಳ ಪ್ರಕಾರ ಈ ಮಂಗಳಕರ ದಿನವನ್ನ ಅತ್ಯಂತ ಪ್ರಸಿದ್ಧ ಋಷಿಗಳಲ್ಲಿ ಒಬ್ಬರಾದ ಮತ್ತು ಋಷಿ ಪರಾಶರ ಪುತ್ರ ವ್ಯಾಸರ ಜನ್ಮದಿನವನ್ನು ಸೂಚಿಸುತ್ತದೆ. ವೇದಗಳ ಪ್ರಕಾರ ಅವರು ಆಕಾಶದ ಮಗುವಾಗಿದ್ದಾರೆ. ಅವರು ಎಲ್ಲಾ 3 ಕಾಲಗಳ ಬಗ್ಗೆ ಜ್ಞಾನವನ್ನು ಹೊಂದಿದ್ರು. ಯಾರು? ವ್ಯಾಸರು. ಅವರು ಪ್ರತಿಯೊಂದು 3 ಕಾಲಗಳ ಬಗ್ಗೆ ಜ್ಞಾನವನ್ನ ಹೊಂದಿದ್ರು. ಜನರು ಆಧ್ಯಾತ್ಮಿಕವಾಗಿ ಮತ್ತೆ ಧಾರ್ಮಿಕವಾಗಿ ನಿಷ್ಕ್ರಿಯರಾಗುತ್ತಾರೆ ಎಂದು ಅವರು ನಿರೀಕ್ಷಿಸಿದ್ರು. ವೇದಗಳನ್ನ 4 ವಿಭಾಗಗಳಾಗಿ ವಿಂಗಡಿಸಿದವರು ಕೂಡ ವ್ಯಾಸರು. ಸೊ ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮತ್ತೆ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ಆ ವೇದಗಳ ಬಗ್ಗೆ ನೋಡೋಣ. ಸೊ ಈ ಗುರು ಪೂರ್ಣಿಮೆಯನ್ನ ನಾವ್ ಯಾಕೆ ಆಚರಿಸ್ತೀವಿ, ಪ್ರಾಮುಖ್ಯ ಕಾರಣ ಏನು ಅಂತ ಅಂದ್ರೆ, ಯಾಕೆ ಆಚರಿಸ್ತೀವಿ, ನಮ್ಮ ಲೈಫಲ್ಲಿ ಬಂದಂತಹ ಗುರುಗಳಿಗೆ, ನಮ್ಮ ಜೀವನದಲ್ಲಿ ಬಂದಂತಹ ಮಾರ್ಗದರ್ಶಕರಿಗೆ ವಂದನೆಯನ್ನ, ಕೃತಜ್ಞತೆಯನ್ನ ಸಲ್ಲಿಸೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ಗುರು ಪೂರ್ಣಿಮೆಯನ್ನ ಆಚರಿಸ್ತೀವಿ. ಮತ್ತೆ ವ್ಯಾಸರಾಯರು ಹುಟ್ಟಿದ ದಿನದಂದು ಆಚರಿಸ್ತೀವಿ. ಅಷ್ಟೇ ಅಲ್ಲದೆ ಆಷಾಢ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ದಿನದಂದು ಈ ಗುರು ಪೂರ್ಣಿಮೆಯನ್ನ ಆಚರಿಸ್ತೀವಿ. ಸೊ ಈ ಗುರು ಪೂರ್ಣಿಮೆ ಅಂದ ತಕ್ಷಣ ನನಗೆ ನನ್ನ BEd ದಿನಗಳು ನೆನಪಾಗ್ತದೆ. ಯಾಕೆಂದ್ರೆ ಇತ್ತೀಚೆಗೆ ನಾನು BEd ಮುಗಿಸಿರೋದ್ರಿಂದ ಆ ಒಂದು ಮೆಮೊರೀಸ್ನ ಕ್ಲಿಪ್ನ ನಿಮ್ ಜೊತೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಸೊ ಆ ವಿಡಿಯೋನು ನೋಡಿ. ಮತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂದ ತಕ್ಷಣ ಇಲ್ಲಿಗೆ ವಿಡಿಯೋ ಮುಗಿಯಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಜೊತೆಗೆ ಈ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ವಿಡಿಯೋ ನಮ್ಮದು ಮೆಮೊರೀಸ್ ಬಗ್ಗೆ ಅಪ್ಲೋಡ್ ಮಾಡಿರ್ತೀನಿ. ಅಂದರೆ B.Ed ಮುಗಿಯುತ್ತಲ್ಲ, ಅವಾಗ ಯಾವ ರೀತಿ ಇರುತ್ತೆ ಫೀಲಿಂಗ್ಸು, ಬಿಟ್ಟು ಬರುವಾಗ ಯಾವ ರೀತಿ ಎಲ್ಲ ನೋವಾಗುತ್ತೆ, ಯಾವ ರೀತಿ ಎಲ್ಲ ಫೀಲಿಂಗ್ಸ್ ಬರುತ್ತೆ ಅನ್ನೋದನ್ನು ಒಂದು ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮೆಲ್ಲ ಗುರುಗಳಿಗೂ ಇವತ್ತಿನ ದಿನ ಥ್ಯಾಂಕ್ಸ್ನ ಹೇಳಿ, ಅವರು ದೂರ ಇರ್ಬೋದು, ಕಾಲ್ ಮಾಡೋದಕ್ಕಾಗದೇ ಇರ್ಬೋದು, ನಿಮ್ಮ ಮನಸ್ಸಲ್ಲೇ ಅವ್ರಿಗೊಂದು ಕೃತಜ್ಞತಾ ಭಾವವನ್ನು ಅರ್ಪಿಸ್ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್.